ನಾವು ಬಂದಿರೋದು ಕೋಲಾರ ಚಿಕ್ಕಬಳ್ಳಾಪುರ ಯೂನಿಯನ್ ನಮ್ಮ ಹಾಲು ಡೈರಿ ಏನಿದೆ ಅದು ಚುನಾವಣೆ ಆಗಬೇಕು. ನಮ್ಮ ಕೆ ವಿ ನಾಗರಾಜ್ ಅವರು ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ 3 ತಿಂಗಳೊಳಗೆ ಚುನಾವಣೆ ನಡೀಬೇಕು ಅಂತ ಒಂದು ಆರ್ಡರ್ ತಂದಿದ್ದಾರೆ. ಆ ಆರ್ಡ್ರ್ ಇದರ ಹಿಂದೆ 1 ತಿಂಗಳಿಂದನೇ ಬಂದು ನಮ್ಮ ಡಿ ಸಿ ಅವರು ಕೇಳಿಕೊಂಡ್ರು, ಇನ್ನೂ ಏನು ಅದಕ್ಕೆ ಕ್ರಮ ಕೈಗೊಂಡಿಲ್ಲ. ಆದರೆ ಇದೇ ಆರ್ಡ್ರನ್ನ ಚಿತ್ರದುರ್ಗ ಹಾಲು ಒಕ್ಕೂಟದಲ್ಲಿ ಎಲೆಕ್ಷನ್ ಡಿ ಸಿ ಸಿ ಬ್ಯಾಂಕ್ದು ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ. ಆ ಕಾಪಿ ಜೊತೆಗಿಕ್ಕಿ ಇವತ್ತು ಎಲ್ಲ ನಮ್ಮ ಡೈರೆಕ್ಟ್ಗಳ ಇಲ್ಲ ಎಲ್ಲ ಪ್ರೆಸಿಡೆಂಟ್ಗಳೇ ಬಂದಿರೋದು, ಎಲ್ಲ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷಗಳು ಬಂದು ಮನವಿ ಇವತ್ತು ಕೊಟ್ಟಿದ್ದೀವಿ. ಅದಕ್ಕೆ ಎಲ್ಲ ಕೊಟ್ಟು ನಾವು ಹೇಳ್ತಾ ಇದ್ದೀವಿ, ಅರ್ಜೆಂಟ್ ಮಾಡಲೇಬೇಕು. ನೀವೇನ ಮಾಡಲಿಲ್ಲ ಅಂದರೆ ಮುಂದಿನ ಯಾವ ಕ್ರಮ ತಗೊಬೇಕು ಅಂತ ನಾವು ಎಂ ಪಿಗಳು ಬಂದ ಮೇಲೆ ಕುಂತ್ಕೊಂಡು ಎಮ್ ಎಲ್ ಎಗಳ ಜೊತೆ MLCಗಳ ಜೊತೆ ಮತ್ತು ನಮ್ಮ ಯಾರ್ಯಾರು ಮುಖಂಡರುಗಳಿದ್ದಾರೆ ಡೈರಿ ಪ್ರೆಸಿಡೆಂಟ್ಗಳೆಲ್ಲ ಕರೆದು ದೊಡ್ಡ ಹೋರಾಟ ಮಾಡಿಬಿಡ್ತೀವಿ. ಅದನ್ನು ಮುನ್ನೆಚ್ಚರಿಕೆ ನಾವು ತಗೊಂಡಿವರು ಬೇಗನೆ ನಮ್ಗೆ ಚುನಾವಣೆ ಡಿಕ್ಲೇರ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಕೋರ್ಟ್ ಆರ್ಡ್ರು ಕೊಟ್ಟಿದ್ದೀವಿ. ಮತ್ತು ಚಿತ್ರದುರ್ಗದಲ್ಲಿ ಆಗಿರತಕ್ಕಂಥ ದಿನಾಂಕ ಆಗಿರೋದನ್ನು ಅದನ್ನು ಸೇರಿಸಿ ಒಟ್ಟಿಗೆ ನಾವು ಕೊಟ್ಟು ಡಿ ಸಿ ಅವ್ರಿಗೆ ಮನವಿ ಮಾಡಿದ್ದೀವಿ. ಡಿ ಸಿ ಅವರು ಆಲೋಚನೆ ಮಾಡಿ ನಾನು ಮಾಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು 1 ವಾರದೊಳಗೆ ಕೊಡಲಿಲ್ಲ ಅಂದರೆ ಮುಂದಿನ ನಾವು ನಮ್ಮವರೆಲ್ಲ ಕುಂತ್ಕೊಂಡು ಒಂದು ಪೂರ್ವಭಾವಿ ಮಾಡಿ ಇದೇ ಡಿ ಸಿ ಆಫೀಸ್ ಬೃಹತ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಬೇಗನೆ ಚುನಾವಣೆ ದಿನಾಂಕ ಅನೌನ್ಸ್ ಮಾಡಬೇಕು ಅಂತ ಡಿ ಸಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಿನಿಸ್ಟ್ರ್ ಅದ್ಗಾಲ ಆಗೋದು ಬಿಡೋದು ಆಮೇಲೆ ನೋಡೋಣ. ಕಾನೂನು ಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ಮಿನಿಸ್ಟ್ರು ಯಾರು ಅಡ್ಡಬಾರ್ದು ದೊಡ್ಡವರು ಆಗೋಕ್ಕೆ ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೆ ಅದು ಆಗೋದಿಲ್ಲ. ಡಿ ಸಿ ಅವರು ಒಪ್ಕೊಂಡಿದ್ದಾರೆ. ಕೋರ್ಟ್ ಆರ್ಡ್ರ್ ಏನಿದೆ ಆ ಆರ್ಡ್ರ್ ನಾನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಆ ನಂಬಿಕೆ ಮೇಲೆ ಇನ್ನೊಂದು ವಾರ ನೋಡಿಕೊಂಡು ನಾವೆಲ್ಲ ಲೀಡರ್ಗಳು ಕುಂತ್ಕೊಂಡು ನಮ್ಮ ಎಂ ಪಿಗಳು ಡೆಲ್ಲಿಯಲ್ಲಿರೋದ್ರಿಂದ ಅವ್ರು ಬಂದ ಮೇಲೆ 2 ಜಿಲ್ಲೆಯವರು ಸೇರಬೇಕಾಗಿರೋದ್ರಿಂದ ಅವರ ಮತ್ತು MLAಗಳೆಲ್ಲ ಒಟ್ಟಾಗಿ ಕುಂತ್ಕೊಂಡು ಯಾಕಂದ್ರೆ ನಮ್ಮದೊಂದು ಪ್ರತಿಭಟನೆ ಇದೆ, ಅದು 10ನೇ ತಾರೀಕು ಮುಗೀತದೆ. ಆಮೇಲೆ ಒಳ್ಳೆಯ ನಿರ್ಧಾರ ತಗೊಂಡು ನಾವೆಲ್ಲ ಒಟ್ಟಿಗೆ ಕುಂತ್ಕೊಂಡು ದೊಡ್ಡ ಪ್ರತಿಭಟನೆ ಅಂತೂ ಮಾಡ್ತೀವಿ. ಅದಕ್ಕೆ ಮುನ್ನೆಚ್ಚರಿಕೆ ಎತ್ಕೊಂಡು ನಾವು ಡಿ ಸಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಬೇಗನೆ ದಿನಾಂಕನ ನಿಗದಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದನ್ನು ನಮ್ಮ ಕೆ ವಿ ನಾಗರಾಜ್ ಅವರು ಹೇಳಿ.